ಅರ್ಚನೆ ಎಲ್ಲ ಮಾಡ್ತಾರಲ್ಲ, ಸೊ ಆ ಥರ ಎಲ್ಲ ಮಾಡಿ ಫುಲ್ಲು ಹೂವು ಆಯಿತಾ. ದೇವ್ರ ತಲೆ ಮೇಲೆ ಒಂದು ಯೆಲ್ಲೋ ಕಲರ್ದು ಸಾವಂತಿಗೆ ಹೂವು ಇತ್ತು. ಅದೇನು ಅನಿಸ್ತೋ ಏನೋ ನನಗೆ ಗೊತ್ತಿಲ್ಲ. ಆವಾಗ ನಾನಿನ್ನು ನಿಖಿಲ್ ಅವ್ರ ಜೊತೆ ಕಮಿಟ್ ಆಗಿರಲಿಲ್ಲ, ಎಸ್ ಅಂತ ಹೇಳಿರಲಿಲ್ಲ. ವಿ ವರ್ ಇನ್ ಟಚ್ ಟಾಕಿಂಗ್ ಪೀರಿಯಡಲ್ಲಿ ಇದ್ವಿ ಅಷ್ಟೇ. ಓಕೆ ಮಾಡಿರಲಿಲ್ಲ. ಅದೇನೋ ಒಂಥರ 2 ಮಂತ್ಸು ಮತ್ತು ಬ್ಯಾಡ್ ಫೇಸಲ್ಲಿ ಬೇರೆ ಏನೂ ಬೇಡ್ಕೊಳ್ಳಿಲ್ಲ. ಬೇಡ್ಕೊಂಡಿದ್ದು ಒಂದೇ, ಹೀ ಈಸ್ ಮೇಡ್ ಫಾರ್ ಮೀ ಅಂತ. ಅಂದರೆ ನಾನು ಏನು ಅಂದ್ಕೊಂಡಿದ್ದೆ, ಅದು ಒಂದು ಹೂವು ತಲೆ ಮೇಲೆ ಏನಿತ್ತು ಅದು ಬೀಳಬೇಕು ಅಂತಲೇ ನಿಂತೇ ಇದ್ದೆ. ಅರ್ಧ ಗಂಟೆ ಆದರೂ ನಾನು ನಿಂತೇ ಇದ್ದೆ. ಇಲ್ಲ, ನನಗೆ ಅದು ಕೊಡೋವರೆಗೂ ನಾನು ಹೋಗಲ್ಲ ಇಲ್ಲಿಂದ ಅಂತ ನಾನು ಗಟ್ಟಿ ಮನಸ್ಸು ಮಾಡಿ ನಿಂತ್ಕೊಂಡು, ಯಾಕೆ ಆ ಥರ ಕೇಳ್ಕೋಬೇಕು ಅಂತಲೂ ಅನಿಸ್ತು ಅಂತಲೂ ನನಗೆ ಗೊತ್ತಿಲ್ಲ. ಸೊ ಕೇಳ್ಕೊಂಡೆ. ಆಮೇಲೆ ಅದೇ ಹೂವನ್ನ ನೋಡಿಕೊಂಡು ನಿಂತಿದ್ದು, ಹೋಗು ಅಂತ ನನಗೊಂದು ಗ್ರೀನ್ ಸಿಗ್ನಲ್ ಬೇಕು, ಆ ಹೂವನ್ನ ನೀವು ನನಗೆ ಕೊಡಬೇಕು, ಅವ್ರನ್ನ ಮದುವೆ ಆಗ್ತೀನಿ ಅಂದರೆ ಅಂತ ಡೈರೆಕ್ಟಾಗಿ ಮದುವೆ ಆಗ್ತೀನಿ ಅಂದರೆ ನಂಗೆ ಆ ಹೂವು ಬೇಕೇ ಬೇಕು ಅಂತ ಕೇಳ್ಕೊಂಡೆ. ಪಟ್ಟಂತ ಬಿತ್ತು ಅದೇ ಹೂವು, ಇನ್ನು ಬೇರೆ ಯಾವ ಹೂವನೂ ಅಲ್ಲ.